ವರ್ತೂರ್ ಅವರು ಒಂದು ಮಾತಾಡ್ತಾ ಇರ್ತಾರೆ, ಸಂಗೀತ ಯಾವಾಗ ಇವನ್ ಸಹವಾಸ ಬಿಟ್ಲೋ ಸೊ ಅವಳು ಒಂದು ಒಳ್ಳೆ ಸ್ಪೀಡಲ್ಲಿ ಹೋಗ್ತಾ ಇದ್ದಾಳೆ. ಸೊ ಇದು ಫ್ರೆಂಡ್ಶಿಪ್ ಅಂತ ಅನ್ನೋದಕ್ಕಿಂತ ಸ್ಪೀಡಲ್ಲಿ ಅವಳು ಹೈ ಸ್ಪೀಡಲ್ಲಿ ಇದ್ದಾಳೆ ಈಗ ಅಂತ. ಸೊ ಆ ಫ್ರೆಂಡ್ಶಿಪ್ ಬ್ರೇಕ್ ಮಾಡಿದ್ದು ಒಂದು ಫೈನಲ್ ಸ್ಟೇಜ್ ತನಕ ಬರೋದಕ್ಕೆ ಕಾರಣ ಆಯ್ತಾ, ಹೆಲ್ಪ್ ಆಯ್ತಾ, ಹೇಗೆ? ಸಿ ಯಾರ ಗೇಮ್ ನಾನು ಎಫೆಕ್ಟ್ ಮಾಡೋಕ್ಕೆ ಆಗತ್ತೆ ಅಂತ ಹೇಳಿದ್ರೆ ಐ ಡೋಂಟ್ ಥಿಂಕ್ ಸೊ. ಇಟ್ಸ್ ಅ ಪರ್ಸ್ಪೆಕ್ಟಿವ್. ತುಕಾಲಿ ಅವ್ರ ಪರ್ಸ್ಪೆಕ್ಟಿವಲ್ಲಿ ಹೀಗೆ ಗೇಮ್ ಕಾಣಿಸ್ತಾ ಇದೆ, ಬಟ್ ಹಂಗೆ ಅದೇ ನಿಜ ಅಂತ ಹೇಳೋಕ್ಕಾಗಲ್ಲ. ಅವ್ರ ಪರ್ಸ್ಪೆಕ್ಟಿವ್ ನೋಡಿದ್ರೆ ಮನೋರೆಲ್ಲ ಕೆಟ್ಟವರೇ, ಅವರೇ ವಿನ್ನರ್ ಆಗಬೇಕಿತ್ತು. ಸೊ ಅಲ್ಲಿ ಒಂದು 15 ಜನ ಇದ್ದೀವಿ ಅಂದರೆ 15 ಜನದ್ದು 15 ಪರ್ಸ್ಪೆಕ್ಟಿವ್ಸ್ ನಡೀತಾ ಇದ್ದಾವೆ. ಅವ್ರು ನೀವು ಟೆಲಿಕಾಸ್ಟಲ್ಲಿ ನೋಡಿದ್ದೀರಾ ಅಂದರೆ ಅವ್ರ ಪರ್ಸ್ಪೆಕ್ಟಿವ್ ಹಾಂ ಗುರು ಕರೆಕ್ಟಾಗಿ ಹೇಳ್ತಿದ್ದಾನಲ್ಲ ಅಂತ. ನನ್ನ ಪರ್ಸ್ಪೆಕ್ಟಿವ್ ನೋಡಿದ್ರೆ ಇವನು ತುಕಾಲಿ ಬರ್ತೂರು ಸೇರಿನೇ ಹಿಂಗೆ ಕುತ್ಕೊಂಡು ಹಿಂಗೆ ಆಗಿರೋದಂತೂ ನಾನು ಹೇಳ್ಬೋದು. ಎಲ್ಲರೂ ಅವ್ರ ಪರ್ಸ್ಪೆಕ್ಟಿವ್ ಸರಿ ಹೇಳ್ತಿರ್ತಾರೆ, ಬಟ್ ಇವ್ರ ಪರ್ಸ್ಪೆಕ್ಟಿವಲ್ಲಿ ಇವ್ರು ಹೇಳಿದಾಗ ನಾನು ಹೇಳ್ತೀನಿ, ನನ್ನ ಗೇಮ್ ನಾನು ಸ್ಟಾರ್ಟಿಂಗಿಂದ ನಾನು ಯಾವ ಸ್ಟ್ರಾಟರ್ಜಿ ಹಾಕ್ಕೊಂಡು ಬಂದಿಲ್ಲ. ನಾನಾಗಿದ್ದೆ. ನನಗೆ ಹೇಗೋ ಸರಿ ಅನಿಸ್ತಿತ್ತೋ, ನಂಗೆ ಸರಿ ಅನ್ಸ್ದಾಗ ನಾನು ಸರಿ ಅಂದ್ಕೊಂಡು ಹೋಗ್ತಿದ್ದೆ. ನಂಗೆ ಯಾರಾದರೂ ಕೆಟ್ಟರು ಅನ್ಸ್ದಾಗ ನಾನು ಅದಕ್ಕೆ ರಿಯಾಕ್ಟ್ ಮಾಡ್ತಿದ್ದೆ. ಬಟ್ ಯಾವ ಸ್ಟ್ರಾಟರ್ಜಿನೂ ಇಲ್ಲದೆ, ಯಾರ ಮೇಲೂ ಡಿಪೆಂಡ್ ಆಗದೆ ನಾನು ಕೊನೆವರೆಗೂ ನಾನಾಗಿದ್ದೆ. ಅಷ್ಟೇ ಹೇಳಬಲ್ಲೆ, ಜೆನ್ವಿನ್ ಆಗಿದ್ದೆ. ಈ ಸಂದರ್ಭದಲ್ಲಿ ಒಂದು ಕ್ವಶನ್ ಕೇಳಲೇಬೇಕು. ವರ್ತೂರ್ ಅವರು ನೀವೊಂದು ರಾಕ್ಷಸರು ಮತ್ತೆ ಒಂದು ದೇವತೆ ಇದ್ದು ಒಂದು ಟಾಸ್ಕ್ ಬರುತ್ತೆ, ಅವಾಗ ನೀವು ಏನೋ ಮಾತಾಡ್ತಾ ಇರ್ತೀರ, ವರ್ತೂರ್ ಅವ್ರು ಬರ್ತಾರೆ, ಏನು ವರ್ತೂರ್ ಅಂತ ಹೇಳ್ತಾರೆ. ಅವರು ಕೈ ಮುಗ್ಬಿಟ್ಟು ಹೋಗ್ಬಿಡ್ತಾರೆ. ಆ ಸಿಚುವೇಶನ್ಸ್ ಏನಾಗಿದೆ, ಯಾಕೆ ಅಷ್ಟು ಅವ್ರು ಭಯ ಪಡ್ಕೊಂಡ್ರು ಅಂತ? ದೇವರ ಓಕೆ ಹಾಂ, ಅದು ಅವರೇನೋ ಹೇಳಿರ್ತಾರೆ ನನಗೆ, ಇವಳು ಇರೋದೇ ಹಿಂಗಮ್ಮ ಅಂತ ಏನೋ ಜಗಳ ಮಾಡಿಬಿಡ್ತಾರೆ. ನೀವು ನನ್ನ ಕ್ಯಾರೆಕ್ಟರ್ ಅಸಾಸಿನೇಟ್ ಮಾಡ್ತಾ ಇದ್ದೀರಾ, ನೀವು ಹಿಂಗೆ ಮಾತಾಡೋವಾಗಿಲ್ಲ ಅಂತ ಗಲಾಟೆ ನಡೆಯುತ್ತೆ. ಹೀಟ್ ಆಫ್ ದ ಮೊಮೆಂಟಲ್ಲಿ ಇವಾಗ ಫನ್ನಿ ಅನಿಸ್ತಾ ಇದೆ ನನಗೆ, ಬಟ್ ಅವಾಗ ತುಂಬ ಆಗಿರುತ್ತೆ. ಅವರಿಗೆ ಆರ್ಗ್ಯೂ ಮಾಡೋಕ್ಕಾಗಲ್ಲ, ಬಿಕಾಸ್ ಅವ್ರು ಹೇಳಿರ್ತಾರೆ, ಅವ್ರು ಒಪ್ಕೊಳ್ಳಲ್ಲ. ತನಿಷಾಲಿ ನೀವು ಹೇಳಿದ್ದೀರಾ ಅಂತ ಹೇಳ್ತಾರೆ, ಬಿಕಾಸ್ ಪ್ರೂಫ್ ಬೇಕಿರುತ್ತೆ. ಅವ್ರು ಹೇಳ್ತಾರೆ. ಅವರು ಆಮೇಲೆ ವಾದ ಮಾಡೋಕ್ಕಾಗದೆ ನೆಟ್ಕೊಂಡು ಹೋಗ್ತಿರ್ತಾರೆ. ಆಮೇಲೆ ತಿರುಗಿ ಅವ್ರೇನೋ ನೋಡ್ತಾರೆ, ಏನು ಅಂತ ನಾನು ಕೇಳ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ನಂಗೆ ನೆನಪಿದೆ ಅದು. ಸೊ ನನಗೂ ಗೊತ್ತಿಲ್ಲ ಏನಕ್ಕಷ್ಟು ಭಯ ಪಡ್ತಾರೆ ಅಂತ. ಬಟ್ ಸುದೀಪ್ ಸರ್ ನಂಗೆ ಲಾಸ್ಟ್ ಡೇ ಬಂದು ಕೇಳಿದ್ರು, ಏನ್ವಾ ಇಡೀ ಮನೇನ ಅಲ್ಲಾಡ್ಸಿಟ್ಟಿದ್ಯಾ ಅಂತ. ನಾನು ಏನು ಮಾಡಿದ್ದೇನೆ ಅಂತ ನಂಗೆ ಗೊತ್ತಿಲ್ಲ. ಇವಾಗ ಎಪಿಸೋಡ್ ಕೂತ್ಕೊಂಡು ನೋಡ್ತೀನಿ, ನಾನು ನೋಡಿಲ್ಲ ಏನು ಇನ್ನು ಗೊತ್ತಿಲ್ಲ ಯಾಕೆ. ನಿಮ್ಮಲ್ಲಿರುವಂತಹ ಒಂದು ಗಟ್ಟಿಗಿತ್ತಿ ಆಗಿರ್ಬೋದು.